ಮೂಡಲಪಾಳ್ಯ ಜನತೆಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಪ್ರಾಡಕ್ಟ್ ಕೊಡಬೇಕು, ಒಳ್ಳೆ ಪ್ರಾಡಕ್ಟ್ ಅಥವಾ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ದಿನ ಈ ಮೂಡಲಪಾಳ್ಯ ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಮೂಡಲಪಾಳ್ಯ ಜನತೆಗೆ ನಮಸ್ಕಾರಗಳನ್ನು ಹೇಳ್ತಾ, ಮೂಡಲಪಾಳ್ಯದಲ್ಲಿ ಆ್ಯಕ್ಚುಲಿ ನಮ್ಮದು ಸ್ಟೋರ್ ಇರಲಿಲ್ಲ. ಈ ಸರೌಂಡಿಂಗಲ್ಲಿ ನಾಗರಬಾವಿ ಆಗಲಿ, ಮೂಡಲಪಾಳ್ಯ ಆಗಲಿ, ಈ ಸರೌಂಡಿಂಗಲ್ಲಿ ಇರಲಿಲ್ಲ. ಸೊ ನಿಯರ್ ಬೈ ಅಂತಂದರೆ ವಿಜಯನಗರ ಮತ್ತು ರಾಜಾಜಿನಗರ ಅಥವಾ ಬಸವೇಶ್ವರ ನಗರ, ಮಲ್ಲೇಶ್ವರಂ ಆ ಕಡೆ ಹೋಗಬೇಕಿತ್ತು. ಸೊ ಆ ವಿಷಯನ ಗಮನದಲ್ಲಿಟ್ಕೊಂಡು ನಮ್ಮ ರಾಮರಾಜ್ ಕಂಪನಿ ಮೂಡಲಪಾಳ್ಯ ಜನತೆಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಪ್ರಾಡಕ್ಟ್ ಕೊಡಬೇಕು, ಒಳ್ಳೆ ಪ್ರಾಡಕ್ಟ್ ಅಥವಾ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ದಿನ ಈ ಮೂಡಲಪಾಳ್ಯ ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಸೊ ಮೂಡಲಪಾಳ್ಯ ಬ್ರಾಂಚ್ ಬಂದು ನಿಮಗೆ ಕರ್ನಾಟಕದಲ್ಲಿ 80ನೇ ಬ್ರಾಂಚು, ಆಲ್ ಓವರ್ ಇಂಡಿಯಾ ತೊಗೊಂಡ್ರೆ ನಿಮಗೆ 362ನೇ ಬ್ರಾಂಚು. ಸರ್ ಖಂಡಿತ ನಮ್ಮ ಫಸ್ಟ್ ಆಫ್ ಆಲ್ ರಾಮರಾಜ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತಾರೆ ಎಲ್ಲರ ಜನಗಳು. ಅಂದರೆ ಕೊಡೋ ದುಡ್ಡಿಗೆ ಸೊ ಯಾವುದೇ ರೀತಿ ಮೋಸ ಆಗಬಾರ್ದು, ಜನಗಳಿಗೆ ಗುಣಮಟ್ಟದ ಪದಾರ್ಥಗಳು ಸಿಗಬೇಕು. ಸೊ ಅದು ನಮ್ಮ ಚೇರ್ಮನ್ ಆದಂಥ ನಾಗರಾಜನ್ ಸರ್ ಅವರ ಮೇಯ್ನ್ ಫೋಕಸ್ ಅದು. ಸೊ ಹಂಗಾಗಿ ಎಲ್ಲ 500 ರೂಪಾಯಿಂದ ಹಿಡಿದು ಈಗ ಎಕ್ಸಾಂಪಲ್ ನಿಮಗೆ ಧೋತಿ ಎಲ್ಲ ಒಂದು 200 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. 200 ರೂಪಾಯಿಂದ ಸಿಲ್ಕಲ್ಲಿ 1.5 ಲಕ್ಷ ರೂಪಾಯಿ ತನಕ ಧೋತಿ ಇದೆ. ಸೊ ಆ ಥರ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಥರದ ಪ್ರಾಡಕ್ಟು ಸಿಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಆಗಿದೆ ಇವಾಗ. ಸರ್, ಈ ಕಾಂಪಿಟೇಟರ್ ಯುಗದಲ್ಲಿ ಏನು ಬರೀ ಬಟ್ಟೆಗಳು ಮಾಡೋದ್ರೆ ತಪ್ಪು ಬರೋದಿಲ್ಲ, ಒಂದು ಕಡೆ ಅವ್ರ ವಸ್ತ್ರ ವಿನ್ಯಾಸ ಚೇಂಜ್ ಆಗಬೇಕು. ಹೌದೌದು. ನಿಮ್ಮ ನಾಗರಾಜ್ ಇದರಿಂದ ಏನು ಮಾಡ್ತಾರೆ ಸರ್? ಇವಾಗ ಆ್ಯಕ್ಚುಲಿ ಸಾಂಪ್ರದಾಯಿಕ ಉಡುಗೆಗಳಿಗೆ ಬಂದು ನಿಮಗೆ ಲೈಕ್ ಫಸ್ಟು ಯಾವುದೇ ಕಸ್ಟಮರ್ಗೆ ಅಥವಾ ಯಾವುದೇ ಜನರಿಗೆ ಫಸ್ಟ್ ಬರೋದೇ ರಾಮರಾಜ್ ಕಾಟನ್. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಚೇರ್ಮನ್ ಆದ ನಾಗರಾಜನ್ ಅವರ ಉದ್ದೇಶ ಏನಂತ ಹೇಳಿದ್ರೆ ಬಿಸ್ನೆಸ್ ಮಾಡೋದ್ರ ಜೊತೆಗೆ ಸೊ ನಮ್ಮ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಹೋಗೋದು. ಸೊ ಹಂಗಾಗಿ ಏನು ಮಾಡ್ತಾರೆ, ಲೈಕ್ ಇವಾಗ ಹೆಂಗ್ ಜನತೆಗೆಲ್ಲ ಬಂದು ಪಂಚೆ ಉಡ್ಕೊಳ್ಳೋಕ್ಕೆಲ್ಲ ಆಗ್ತಾ ಇರಲಿಲ್ಲ ಅಥವಾ ಕಷ್ಟ ಆಗ್ತಾಯಿತ್ತು, ಗೊತ್ತಾಗ್ತಾ ಇರಲಿಲ್ಲ. ಹಂಗಾಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು ವೆಲ್ಕ್ರೋ ಮಾಡಿದ್ರು. ಸೊ ಅದಾಗಿ ಮತ್ತು ಕಿಡ್ಸಿಗೆ ಚಿಕ್ಕ ಮಕ್ಳಿಗೆ ಪಂಚೆ ಹೆಂಗೆ ಉಡ್ಸೋದು ಅನ್ನೋ ಪರಿಸ್ಥಿತಿ ಬಂದಾಗ ಕಿಡ್ಸ್ ಮಕ್ಳಿಗೂ ವೆಲ್ಕ್ರೋ ಪಂಚೆ, ಶರ್ಟ್ಸು ಇದೆಲ್ಲ ಮಾಡಿದ್ರು. ಇವಾಗ ನೀವೆಲ್ಲ ನೋಡಿದ್ರೆ ಯಾವುದಾದ್ರು ಫಂಕ್ಷನ್ಗೆಲ್ಲ ಹೋದರೆ ಸೂಟು ಬುಟ್ಟು ಹಾಕೋರಿಗಿಂತ ಪಂಚೆ ಹಾಕೋರ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಹೋಗುತ್ತೆ. ಯಾರು ಪಂಚೆ ಹಾಕೊಂಡು 4 ಜನ ಹೋಗ್ತಾಯಿದ್ರೆ ತಿರುಗಿ ನೋಡ್ತಾರೆ. ಸೊ ಆ ಥರ ತಿರುಗಿ ನೋಡೋ ಮಟ್ಟಕ್ಕೆ ನಮ್ಮ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಖಂಡಿತ. ಸೊ ನಮ್ಮ ಯುವ ಜನತೆನೂ ಸಾಂಪ್ರದಾಯಿಕ ಉಡುಗೆಗಳನ್ನ ಈಸಿಯಾಗಿ ವೇರ್ ಮಾಡೋದ್ರಿಂದ ಸೊ ಎಲ್ಲರೂ ಬಂದು ಸಾಂಪ್ರದಾಯಿಕ ಇದಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ ಇವಾಗ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ವಸ್ತ್ರ ವಿನ್ಯಾಸ ಚೇಂಜ್ ಆಗಬೇಕು ಅಂತ ಹೇಳಿ. ಸೊ ಅದರಲ್ಲಿ ಮುಖ್ಯವಾಗಿ ಅವ್ರಿಗೆ ಅದೇ ವಸ್ತ್ರ ಒಂದೇ ಬರೋಲ್ಲ, ಅವ್ರ ಉಡುಗೆ ತೊಡುಗೆ ಚೇಂಜ್ ಆಗ್ತವೆ. ಹೌದು, ಅದೊಂದು ಮಳಿಗೆ ಮಾಡಿ ಕೊಟ್ಟರೆ ನಿಮಗೆ ಇನ್ನೂ ಹೆಲ್ಪ್ ಆಗುತ್ತಲ್ಲ ಸರ್? ಇಲ್ಲ, ಇವಾಗ ಆ್ಯಕ್ಚುಲಿ ನಮ್ಮ ಈಗ ಜನತೆಗೆ ಏನಂದರೆ ಲೈಕ್ ರಾಮರಾಜ್ ಅಂದರೆ ಓನ್ಲಿ ಪಂಚೆ, ವೈಟ್ ಶರ್ಟು ಆ ಥರ ಇತ್ತು. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ಬಂದು ಹೆಣ್ಮಕ್ಳಿಗೂ ಸ್ಯಾರಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಈ ಬ್ರಾಂಚಲ್ಲೂ ಕೂಡ ಸ್ಯಾರಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸ್ಯಾರಿ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಸೊ ಎಲ್ಲ ಇದೆ. ಮತ್ತು ಹೆಣ್ಮಕ್ಳಿಗೆ ಪಾವಾಡ ಸೆಟ್ ಅಂತ ಹೇಳ್ತೀವಿ, ಸಾಂಪ್ರದಾಯಿಕ ಉಡುಗೆ. ಸಣ್ಣ ಮಕ್ಳಿಗೆ ಪಾವಾಡ ಸೆಟ್ ಅಂತ ಹೇಳ್ತೀವಿ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಲ್ಲಿ. ಒಳ್ಳೆ ಸಜೆಷನ್ನು. ಸೊ ಡೆಫಿನೆಟ್ಲಿ ನಾವು ನಮ್ಮ ಮ್ಯಾನೇಜ್ಮೆಂಟಿಗೆ ಇನ್ಫಾರ್ಮ್ ಮಾಡ್ತೀವಿ. ಬಟ್ ಇವಾಗಿನ ಇದಕ್ಕೆ ಉಡುಗೆಗೆ ಪ್ರಾಮುಖ್ಯತೆ ಕೊಡ್ತಾಯಿದ್ದೀವಿ. ಸರ್ ನಮ್ಮಲ್ಲಿ ಆ್ಯಕ್ಚುಲಿ ಲೈಕ್ ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ವ್ಯಾಲ್ಯೂ ಫಾರ್ ಮನಿ, ರಾಮರಾಜ್ ಅಂದರೆ ವ್ಯಾಲ್ಯೂ ಫಾರ್ ಮನಿ. ಹಂಗಾಗಿ ಆಫರ್ ಏನೂ ಇರೋಲ್ಲ ಆ್ಯಕ್ಚುಲಿ. ಸೊ ಪಾಯಿಂಟ್ಸ್ ಅಂತ ಲಾಯಲ್ಟಿ ಪಾಯಿಂಟ್ಸ್ ಆಡ್ ಆಗುತ್ತೆ ಕಸ್ಟಮರ್ಸಿಗೆ. ಸೊ ಆ ಥರ ಫೆಸಿಲಿಟೀಸ್ ಇರುತ್ತೆ ನಮ್ಮಲ್ಲಿ. ಸೊ ಉದ್ಘಾಟನೆಗೆ ಜನಪ್ರಿಯ ಶಾಸಕರಾದಂಥ ಗೋವಿಂದರಾಜ ನಗರದ ಜನಪ್ರಿಯ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರು ಬಂದಿದ್ದರು. ಆ್ಯಕ್ಚುಲಿ ಸನ್ಮಾನ್ಯ ಪ್ರಿಯಾಕೃಷ್ಣ ಅವರು ಬಂದಿದ್ದರು. ಸೊ ಅವ್ರ ಜೊತೆಗೆ ರಾಜು ಅವರು ಮಾಜಿ ಕೌನ್ಸಿಲರು, ಸೊ ಅವ್ರು ಬಂದಿದ್ದರು. ಮತ್ತು ಸುರೇಶ್ ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಫೌಂಡರು, ಸೊ ಅವ್ರು ಬಂದಿದ್ದರು. 3 ಜನ ಬಂದು ಉದ್ಘಾಟನೆ ಮಾಡಿಕೊಟ್ರು. ಪ್ರಸನ್ನ ಅಂತ, ಝೋನಲ್ ಮ್ಯಾನೇಜರ್ ಕರ್ನಾಟಕ. ಥ್ಯಾಂಕ್ ಯು.